ಎದೆಯ ಮೇಲೆ ಅವರು ಕೈ ಇಟ್ಕೊಂಡಿರುವಂತಹ ಒಂದು ವಿಡಿಯೋ ಏನಿದೆ ಅದು ಈಗ ತೀವ್ರವಾಗಿ ವೈರಲ್ ಆಗ್ತಾ ಇದೆ. ಸಾವಿಗೂ ಕೆಲವು ಕ್ಷಣಗಳ ಮುಂಚೆ ನಟ ರಾಕೇಶ್ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಂತಹ ಸಂದರ್ಭದ ವಿಡಿಯೋ ಇದು. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಸ್ನೇಹಿತರ ಜೊತೆ ಪಾರ್ಟಿ ಇತ್ತು, ಪಾರ್ಟಿ ಅಟೆಂಡ್ ಮಾಡಿದ್ರು, ಸ್ನೇಹಿತರ ಜೊತೆಗೂಡಿ ಸಂತೋಷ ಸಂಭ್ರಮದಿಂದ ಸಡಗರದಿಂದ ಡ್ಯಾನ್ಸ್ ಮಾಡ್ತಾ ಇದ್ರು. ಆದರೆ ನೋಡ್ತಾ ಇದ್ದಂತೆ ನಟ ರಾಕೇಶ್ ಅವರಿಗೆ ಎದೆ ನೋವು ಕಾಣಿಸಿಕೊಳ್ಳುತ್ತೆ. ಎದೆಯ ಮೇಲೆ ಕೈ ಇಟ್ಕೊಂಡಿರುವಂತಹ ವಿಡಿಯೋ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಇದಾದ ನಂತರ ಏಕಾಏಕಿ ಅವರು ಕುಸಿದು ಬಿದ್ದಿದ್ದಾರೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲಿಸೋದಕ್ಕೆ ಅಂತ ಸ್ನೇಹಿತರು ಮುಂದಾದರು. ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ನಟ ರಾಕೇಶ್ ಅವರು ಕೊನೆ ಉಸಿರೆಳೆದಿದ್ದಾರೆ. ದೃಶ್ಯಾವಳಿಯಲ್ಲಿ ನೀವು ನೋಡ್ತಾ ಇದ್ದೀರಿ. ಈ ರೀತಿಯ ಅನೇಕ ವಿಡಿಯೋಗಳನ್ನು ನಾವು ನೋಡಿದ್ವಿ. ಅನೇಕ ಜನರು ಡ್ಯಾನ್ಸ್ ಮಾಡುವಂತಹ ಸಂದರ್ಭದಲ್ಲೇ ಏಕಾಏಕಿ ಕುಸಿದು ಬಿದ್ದು ಸಾವನ್ನಪ್ಪಿದಂತಹ ಅನೇಕ ವಿಡಿಯೋಗಳು ಈಗೀಗ ತೀವ್ರವಾಗಿ ವೈರಲ್ ಆಗ್ತಾ ಇತ್ತು. ಈಗ ಇಂತಹದ್ದೇ ಘಟನೆಗೆ ಒಬ್ಬ ಪ್ರತಿಭಾನ್ವಿತ ನಟ ಬಲಿಯಾಗಿದ್ದಾರೆ. ಕಾಮಿಡಿ ಕಿಲಾಡಿಗಳು ಮೂಲಕವಾಗಿ ಇಡೀ ರಾಜ್ಯದಾದ್ಯಂತ ಹೆಸರುವಾಸಿಯಾಗಿದ್ದರು. ಅನೇಕ ಏಳು ಬೀಳುಗಳನ್ನು ಎದುರಿಸಿ ಇದೀಗ ತಾನೇ ಉತ್ತುಂಗಕ್ಕೆ ಏರ್ತಾ ಇದ್ದಂತಹ ನಟ ಹಠಾತ್ತನೆ ಸಾವನ್ನಪ್ಪಿರುವಂಥದ್ದು ಇಡೀ ಚಿತ್ರರಂಗವನ್ನು ಕಣ್ಣೀರಿನಲ್ಲಿ ಮುಳುಗಿಸಿದೆ. ಇನ್ನು ಅವರ ಕೊನೆಯ ಒಂದು ಕ್ಷಣದ ವಿಡಿಯೋ ಈಗ ವೈರಲ್ ಆಗ್ತಾ ಇರುವಂಥದ್ದು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ನೀವು. ಇದು ಕೊನೆಯ ಕ್ಷಣದ ವಿಡಿಯೋ. ನಟ ರಾಕೇಶ್ ಅವರು ಡ್ಯಾನ್ಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಕುಸಿದು ಬಿದ್ದು ಹಠಾತ್ತನೆ ಸಾವನ್ನಪ್ಪಿದಂತಹ ಒಂದು ವಿಡಿಯೋ ಈಗ ವೈರಲ್ ಆಗ್ತಾ ಇದೆ. ಸ್ನೇಹಿತರ ಜೊತೆಗೆ ಅವರು ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸ್ನೇಹಿತರ ಜೊತೆಯಲ್ಲಿ ಪಾರ್ಟಿಯಲ್ಲಿ ಭಾಗಿಯಾಗಿದ್ದರು, ಸಂತಸದಿಂದ ಅವರ ಜೊತೆಗೆ ಕೂಡಿ ಡ್ಯಾನ್ಸ್ ಕೂಡ ಮಾಡ್ತಾ ಇದ್ರು. ಇದೇ ಸಂದರ್ಭದಲ್ಲಿ ಏಕಾಏಕಿ ಅವರಿಗೆ ಎದೆ ನೋವು ಕಾಣಿಸ್ಕೊಳ್ಳುತ್ತೆ. ಎದೆ ನೋವು ಕಾಣಿಸ್ಕೊಂಡು ಎದೆಯ ಮೇಲೆ ಅವರು ಕೈ ಇಟ್ಕೊಂಡು ಎದೆ ನೋವಿನ ನೋವಲ್ಲಿ ಇರುವಂಥದ್ದು ಕೂಡ ಕಂಡುಬರುತ್ತೆ ದೃಶ್ಯಾವಳಿಯಲ್ಲಿ. ಅಂದರೆ ಅವರಿಗೆ ಎದೆ ನೋವು ಕಾಣಿಸ್ಕೊಂಡಿತ್ತು ಅನ್ನುವಂಥದ್ದಕ್ಕೆ ಇದು ಪುಷ್ಟೀಕರಣ. ಎದೆಯ ಮೇಲೆ ಕೈ ಇಟ್ಕೊಂಡು ಒಬ್ಬರು ಡ್ಯಾನ್ಸ್ ಮಾಡಿದ್ರು, ಜನರತ್ತ ಕೈ ಎತ್ತಿ ಮುಗಿದ್ರು ಕೂಡ. ಆದರೆ ಇದಾದ ಕೆಲವೇ ಕ್ಷಣಗಳಲ್ಲಿ ಅವರು ಇದ್ದಕ್ಕಿದ್ದಂತೆ ಹಠಾತ್ತನೆ ಕುಸಿದು ಬೀಳ್ತಾರೆ. ಲೋ BP ಆಗಿತ್ತು ಅಂತ ಹೇಳಲಾಗುತ್ತೆ. ಮತ್ತೊಂದೆಡೆ ಹೃದಯಾಘಾತವಾಗಿತ್ತು ಅನ್ನೋ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಮಾಹಿತಿಗಳು ಹೊರಬೀಳಬೇಕಾಗಿದೆ ಅಷ್ಟೇ. ಆದರೆ ಹೃದಯಾಘಾತದಿಂದ ಸಾವನ್ನಪ್ಪಿರಬಹುದು ಅನ್ನುವಂತಹ ಅನುಮಾನಗಳು ಕಾಡ್ತಾ ಇದೆ. ಲೋ BP ಕೂಡ ಆಗಿತ್ತು. ಎದೆ ನೋವು ಕಾಣಿಸ್ಕೊಳ್ತಾ ಇದ್ದಂತೆ ಅವರು ಹಠಾತ್ತನೆ ಕುಸಿದು ಬೀಳ್ತಾರೆ. ಸ್ನೇಹಿತರು ಒಂದು ಕ್ಷಣ ಕಕ್ಕಾಬಿಕ್ಕಿಯಾದರು. ತಕ್ಷಣವೇ ಅವರನ್ನು ಆಸ್ಪತ್ರೆಗೂ ದಾಖಲು ಮಾಡಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರೆಳೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಮೇಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ನಟ ರಾಕೇಶ್ ಅವರು ನಿಧನ ಹೊಂದಿದ್ದಾರೆ. ಅದು ಕೂಡ ಎದೆ ನೋವು ಕಾಣಿಸ್ಕೊಂಡು ದಿಢೀರನೆ ಕುಸಿದು ಸಾವನ್ನಪ್ಪಿದ್ರು ಅನ್ನುವಂತಹ ಮಾಹಿತಿ. ಯಾವಾಗ ನಡೆದಿರುವಂತಹ ಘಟನೆ ಇದು? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದರೆ. ಸಂತೋಷ್, ನಿಜಕ್ಕೂ ಇದೊಂದು ಬೇಸರ ಆಗುವಂಥ ವಿಚಾರನೆ. ಏನು ಕಾಮಿಡಿ ಕಿಲಾಡಿಗಳು ಅನ್ನೋ ಕಾರ್ಯಕ್ರಮದ ಮೂಲಕ ಇಡೀ ಕರ್ನಾಟಕದಾದ್ಯಂತ ಫೇಮಸ್ ಆಗಿದ್ದಂಥ ಏನು ಕಾಮಿಡಿ ಸ್ಟಾರ್ ಅಂತಲೇ ಹೇಳ್ಬೋದಂಥ ರಾಕೇಶ್ ಪೂಜಾರಿ ಅವರು ನಿನ್ನೆ ರಾತ್ರಿ ಹಾರ್ಟ್ ಅಟ್ಯಾಕಿಂದ ನಿಧನ ಆಗಿರ್ತಕ್ಕಂಥದ್ದು ನಿಜಕ್ಕೂ ಬೇಸರ ತರುವಂಥ ವಿಚಾರ. ಈ ಒಂದು ವಿಚಾರ ತಿಳಿಸಿದಾಗ ಇಡೀ ಏನು ಕಾಮಿಡಿ ಕಿಲಾಡಿ ಕುಟುಂಬ ಆಗಿರ್ಬೋದು ಅಥವಾ ಕರ್ನಾಟಕದಲ್ಲಿದ್ದಂಥ ಅವರ ಒಂದು ಪ್ರೀತಿಸುವಂಥ ಜನರು ಕೂಡ ಬೇಜಾರಾಗಿದ್ದಾರೆ. ಕಾರಣ ತುಂಬ ಚಿಕ್ಕ ವಯಸ್ಸಿನಲ್ಲೇ ಹೃದಯಾಘಾತಕ್ಕೆ ಬಲಿಯಾಗಿದ್ದು ನಿಜಕ್ಕೂ ಬೇಸರ ತರುವಂಥ ಸಂಗತಿ. ಪ್ರಮುಖವಾಗಿ ನಿನ್ನೆ ಅವರ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹಾಜರಾಗಿರ್ತಾರೆ. ಅಲ್ಲಿ ಮೆಹಂದಿ ಕಾರ್ಯಕ್ರಮವನ್ನು ಭಾಗವಹಿಸ್ತಾರೆ. ಅದಾದ ನಂತರ ಒಂದಷ್ಟು DJ ಡ್ಯಾನ್ಸ್ ಎಲ್ಲ ಇರುತ್ತೆ. ನಾವು ವಿಡಿಯೋದಲ್ಲೂ ನೋಡ್ತಾ ಇರ್ಬೋದು. DJ ಡ್ಯಾನ್ಸ್ ಆಡಬೇಕಾದ್ರೂ ಕೂಡ ಅವರು ಎದೆಯನ್ನು ಸ್ವಲ್ಪ ಮುಟ್ಟು ನೋಡ್ಕೋತಾರೆ. ಅಂದರೆ ಏನೋ ಅವ್ರದ್ದೇನೋ ಫೀಲ್ ಆಗುತ್ತೆ ಒಳಗಡೆ, ಏನೋ ಆಗ್ತಾ ಇದೆ ನನಗೆ ಅಂತೇಳಿ. ಆ ಸಂದರ್ಭದಲ್ಲೂ ಕೂಡ ಅದು ಹಾಗೇ ಅವ್ರು ಡ್ಯಾನ್ಸನ್ನು ಮಾಡ್ತಾರೆ. ಅದಾದಮೇಲೆ ಕೆಲವು ಹೊತ್ತಾದ ತಕ್ಷಣ ಅವರಿಗೆ ನನಗೆ ಎದೆ ನೋವ್ತಾ ಇದೆ ಅಂತೇಳಿ ರೆಸ್ಟ್ ತಗೊಳಕ್ಕೆ ಹೋಗ್ತಾರೆ. ಅದಾದ ನಂತರ ಫ್ರೆಂಡ್ಸ್ಗೆಲ್ಲ ಹೇಳ್ತಾರೆ, ಕೂತ್ಕೋತಾರೆ. ಆದರೂ ಕೂಡ ಅವ್ರು ಅಲ್ಲೇ ಕುಸಿದು ಬೀಳ್ತಾರೆ. ಅದಾದ ನಂತರ ಆಸ್ಪತ್ರೆಗೆ ರವಾನೆ ಮಾಡಲಾಗುತ್ತೆ.
ಅಲ್ಲಿ ಹೋಗೋಷ್ಟರಲ್ಲಿ ಅವರ ಪ್ರಾಣ ಪಕ್ಷಿ ಹಾರೋಗಿರುತ್ತೆ. ನಿಜಕ್ಕೂ ಈ ವಿಚಾರ ತಿಳಿತಿದ್ದಾಗೆ ಅವ್ರ ಇಡೀ ಕುಟುಂಬ ಏನು ದುಃಖ ಸಾಗರದಲ್ಲಿ ಮುಳುಗಿದೆ. ನಿಜಕ್ಕೂ ಬೇಜಾರಾಗುವಂಥ ವಿಚಾರವೇ. ಇನ್ನು ಸಾಕಷ್ಟು ಸಿನಿಮಾಗಳ ಮೂಲಕ ಅವರು ಏನೋ ಚಿತ್ರರಂಗದಲ್ಲಿ ಏನೋ ಹೊಳಿಬೇಕಾಗಿತ್ತು, ಕಾಮಿಡಿ ಲೋಕದಲ್ಲಿ ದಿಗ್ಗಜನಾಗಿ ಬೆರೀಬೇಕಾಗಿತ್ತು. ಈಗ ಸದ್ಯ ರಿಲೀಸ್ ಆಗ್ತಾ ಇರ್ತಕ್ಕಂಥ ಕಾಂತಾರ ಅನ್ನೋ ಸಿನಿಮಾ ಪ್ರೀಕ್ವೆಲಲ್ಲೂ ಕೂಡ ಅವರು ಒಂದು ಪ್ರಮುಖ ಪಾತ್ರವನ್ನು ಮಾಡಿದ್ರು. ಆ ಸಿನಿಮಾ ರಿಲೀಸ್ ಆಗಿದ್ದಿದ್ರೆ ಅವ್ರು ಇದ್ದಿದ್ರೆ ನಿಜಕ್ಕೂ ಖುಷಿ ಪಡ್ತಾ ಇದ್ರು. ಜೊತೆಗೆ ಆ ಸಿನಿಮಾ ಮೂಲಕ ಒಂದು ದೊಡ್ಡ ಅವಕಾಶಗಳ ಒಂದು ವೇಟಿಂಗಲ್ಲಿ ಇದ್ದವರಿದ್ದರು. ಆದರೆ ಇವತ್ತು ಏನಾಗಿದೆ ಅಂದರೆ ಆ ಒಂದು ಹೃದಯಾಘಾತಕ್ಕೆ ಬಲಿಯಾದಂಥ ರಾಕೇಶ್ ಅವರು ತನ್ನ ಏನು ತುಂಬ ಚಿಕ್ಕ ವಯಸ್ಸಲ್ಲೇ ಕಣ್ಮುಚ್ಚಿರ್ತಕ್ಕಂಥ ನಿಜಕ್ಕೂ ಬೇಸರವಾದ ಸಂಗತಿ. ಸಂತೋಷ್, ಧನ್ಯವಾದಗಳು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ. ಸ್ಟೆಪ್ ಮಾಡಿದ್ರೆ ಭಾರಿ ಖುಷಿ. ನಾವೇನು ರಿಪೀಟ್ ಮಾಡ್ತಾರೆ ಇದಕ್ಕೋಸ್ಕರ ಸ್ಪೆಷಲ್ ಅದು ಕೂಡ ಟ್ರ್ಯಾಕ್ ಮಾಡಿ ಶುರು ಅವಂಚ ಬಂದ ಇನ್ನು ತೆಗೆದುಕೊಳ್ಳೋ ರಾಜ್ಯ ಅಲ್ಕೊಂದು ಸ್ಟೆಪ್ ಮಾಡಿದ್ರೆ ಭಾರಿ ಖುಷಿ. ನಾವೇನು ರಿಪೀಟ್ ಮಾಡ್ತಾರೆ ಇದಕ್ಕೋಸ್ಕರ ಸ್ಪೆಷಲ್ ಅದು ಕೂಡ ಟ್ರ್ಯಾಕ್ ಮಾಡಿ ಶುರು